ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ವಾಲ್ಮೀಕಿ ರಾಮಾಯಣದ ಪ್ರಾರಂಭಿಕ ಕಾಂಡ ಬಾಲಕಾಂಡದಲ್ಲಿಯ ರಾಮನ ಸಾಹಸಗಳ ಬಗ್ಗೆ, ಕೆಲವೊಂದು ಪ್ರಾದೇಶಿಕ ಐತಿಹ್ಯಗಳ ಬಗ್ಗೆ, ಘಟನೆಗಳ ಬಗ್ಗೆ, ಚಿಂತನೆಗಳ ಬಗ್ಗೆ, ಮೌಲ್ಯಗಳ ಬಗ್ಗೆ, ಆಲೋಚನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಮಗೆ ಪರಿಚಯವನ್ನು ನೀಡಿರುತ್ತೇನೆ. ಇನ್ನು ಮುಂದುವರೆದು ಇವತ್ತಿನಿಂದ ವಾಲ್ಮೀಕಿ ರಾಮಾಯಣದ ಎರಡನೇ ಕಾಂಡ, ಅಯೋಧ್ಯ ಕಾಂಡ ಅಂದರೆ ಇಲ್ಲೇ ಹೆಚ್ಚು ಕಡಿಮೆ ಅಲ್ಲಿ ನಡೆಯುವಂತಹ ಘಟನೆಗಳು, ಸಮಸ್ಯೆಗಳು, ಸಾಹಸಗಳು ಇವೆಲ್ಲ ಒಟ್ಟು ಗೂಡೆನ ಅದಕ್ಕೆ ಇದೊಂದು ಪದವನ್ನು ಪ್ರಯೋಗ ಆದದ್ದು ತಿಳಿದು ಬರ್ತಿದೆ. ಅಯೋಧ್ಯ ಕಾಂಡ ಅಂದರೆ ಅಯೋಧ್ಯ ನಗರಿಯಲ್ಲಿ ನಡೆಯುವಂತಹ ಘಟನೆಗಳು, ರಾಮನ ಸಾಹಸಗಳು ಇತ್ಯಾದಿ ಒಳಗೊಂಡು ಈ ಒಂದು ಅಯೋಧ್ಯ ಕಾಂಡ ವಿವರಗಳನ್ನು ಹೊಂದಿದೆ. ಒಟ್ಟಿನಲ್ಲಿ ಅಯೋಧ್ಯ ಕಾಂಡದಲ್ಲಿ 119 ಸರ್ಗಗಳಿವೆ. ಸರ್ಗಗಳಂದರೆ ನಾವು ಚಾಪ್ಟರ್ಸ್ ಅಂತ ಕರಿತೇವೆ, ಅಧ್ಯಾಯಗಳಂತ ಕರಿತೇವೆ. ಒಟ್ಟು ಶ್ಲೋಕಗಳು 119 ಸರ್ಗಗಳು, ಒಟ್ಟು 3903 ಶ್ಲೋಕಗಳನ್ನು ಹೊಂದಿದೆ. 3903 ಶ್ಲೋಕಗಳನ್ನು ಹೊಂದಿದೆ. ಇಷ್ಟೊಂದು ಶ್ಲೋಕಗಳಲ್ಲಿ ಅಯೋಧ್ಯ ಕಾಂಡದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ, ರಾಮನ ಸಾಹಸದ ಬಗ್ಗೆ, ರಾಮನ ಬದುಕಿನಲ್ಲಿ ಬಂದಂಥ ಬದಲಾವಣೆಗಳ ಬಗ್ಗೆ, ಬಿರುಗಾಳಿಗಳ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಆದರೆ ಈ 7 ಕಾಂಡಗಳಲ್ಲಿ ಅತಿ ಹೆಚ್ಚಾಗಿ ವಾಲ್ಮೀಕಿಯವರು ರಾಮನ ಮೂಲಕ, ಘಟನೆಗಳ ಮೂಲಕ ತಮ್ಮ ಇಡೀ ಜ್ಞಾನವನ್ನೇ ಇಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಮುಖ್ಯವಾಗಿ ಸರ್ಗ 100ರಿಂದ ಹಿಡ್ಕೊಂಡು 110ರವರೆಗೆ, ಅಂದರೆ ಚಿತ್ರಕೂಟಕ್ಕೆ ಭರತನು ರಾಮನಿಗೆ ಭೇಟಿಯಾಗಿ ರಾಮನನ್ನು ಪುನಃ ಅಯೋಧ್ಯೆಗೆ ಕರೆದುಕೊಂಡು ಬರಲಿಕ್ಕೆ ಏನು ಹೋಗಿರ್ತಾನೆ, ಅಲ್ಲಿ ರಾಮ ಭರತನಿಗೆ ಮಾಡಿದಂತಹ ಏನು ಅಡ್ವೈಸ್ ಇದೆ, ಅಲ್ಲಿ ಏನು ಒಂದು ಜ್ಞಾನ ಇದೆ, ಬಹುತೇಕ ಆ ವೇಳೆಯಲ್ಲಿ ವಾಲ್ಮೀಕಿಯವರು ಆ ಒಂದು ಕಥೆಯ ಮೂಲಕ, ಪ್ರಸಂಗದ ಮೂಲಕ, ಸನ್ನಿವೇಶದ ಮೂಲಕ ಏನು ಜ್ಞಾನದ ಒಂದು ಪರಿಧಿಯನ್ನು ಹಾಕಿಕೊಟ್ಟಾರೆ, ಆ ಪರಿಧಿವರೆಗೆ ಅದನ್ನು ಯಾರೂ ಇನ್ನುವರೆಗೆ ಓದಿದ್ದನ್ನು ನಮಗೆ ಕಂಡುಬರುವುದಿಲ್ಲ. ಇವನ್ ಮಹಾಭಾರತದಲ್ಲಿಯೂ ಕೂಡ ನಾನು ತಮಗೆ ಹೇಳಿದ್ದೇನೆ, ಓದಿ ನೋಡಿದಾಗ ಈ ವಾಲ್ಮೀಕಿಯವರು ಮಾಡಿದಂತಹ ಉಲ್ಲೇಖಗಳೇನಿವೆ, ವಾಲ್ಮೀಕಿಯವರ ಆಚಾರ ವಿಚಾರಗಳೇನಿವೆ, ಅಧ್ಯಾತ್ಮದ ಬಗ್ಗೆ ಬೋಧನೆ ಏನಿದೆ, ಅದರದನ್ನು ಒಂದು ಸುಧಾರಿತ ಆವೃತ್ತಿ ಅಂತ ಕೆಲವೊಂದು ವಿದ್ವಾಂಸರು ಇದನ್ನು ಹೇಳ್ತಾರೆ. ಯಾವುದಂದರೆ ಮಹಾಭಾರತ, ಭಗವದ್ಗೀತೆ. ಅಷ್ಟೊಂದು ಜ್ಞಾನವನ್ನು ನಾವು ಅಯೋಧ್ಯ ಕಾಂಡದಲ್ಲಿ ನೋಡ್ತೇವೆ. ಅಲ್ಲಿ ನೋಡಿ, ಬಾಲಕಾಂಡ ಪ್ರಾರಂಭವಾಗುವುದು ಅಲ್ಲಿ 111 ಸರ್ಗಗಳಿವೆ. ಆದರೆ 111 ಸರ್ಗಗಳಂದರೆ ಅಲ್ಲಿ ಅಧ್ಯಯನಕಾರ ಪ್ರಕಾರ ಕೆಲವೇ ಸರ್ಗಗಳ ಮಾತ್ರ ವಾಲ್ಮೀಕಿಯಾದಂಥ ಕಂಡು ಬರ್ತಿದೆ. ಮತ್ತು ಅದು ಪ್ರಾರಂಭವಾಗುವುದೇನಿದೆಯಲ್ಲ, ಅದು ಅಯೋಧ್ಯ ನಗರಿಯ ಒಂದು ವರ್ಣನೆಯ ಮೂಲಕ ಪ್ರಾರಂಭವಾಗ್ತಿದೆ. ಅಯೋಧ್ಯ ನಗರಿ ಎಲ್ಲಿ ಸ್ಥಾಪನೆ ಆಯಿತು, ಯಾರು ಸ್ಥಾಪನೆ ಮಾಡಿದರು, ಅಯೋಧ್ಯ ನಗರಿ ಹೇಗಿದೆ, ಅದರ ಕಟ್ಟಡಗಳು ಹೇಗಿವೆ, ಅಲ್ಲಿ ವಾಸಿಸುವಂಥ ಜನರು ಹೇಗಿದ್ದಾರೆ, ಅದನ್ನು ಆಡಳಿತ ಮಾಡುವಂತಹ ಮಂತ್ರಿಗಳ ಗುಣಮಟ್ಟಗಳೇನಿವೆ ಇತ್ಯಾದಿಗಳ ಬಗ್ಗೆ ಅಲ್ಲಿ ನಾವು ನೋಡ್ತೇವೆ. ಬಾಲಕಾಂಡವು ಅಯೋಧ್ಯೆಯ ವರ್ಣನೆಯೊಂದಿಗೆ ಪ್ರಾರಂಭವಾಗ್ತಿದೆ. ರಾಮನ ಮೊದಲನೇ ಪಯಣದ ಸವಿಸ್ತಾರವಾದ ವಿವರಣೆಯು ಅಲ್ಲಿದೆ. ಇನ್ನು ಈ ಎರಡನೇ ಕಾಂಡ ಏನಿದೆಯಲ್ಲ, ಅಯೋಧ್ಯ ಕಾಂಡವೂ ಕೂಡ ರಾಮನ ವ್ಯಕ್ತಿತ್ವದ ವರ್ಣನೆಯೊಂದಿಗೆ ಪ್ರಾರಂಭ ಆಗ್ತದೆ. ರಾಮನ ಗುಣ ಸಂಪನ್ಮೂಲಗಳ ಬಗ್ಗೆ, ರಾಮನ ಶೌರ್ಯದ ಬಗ್ಗೆ, ಒಟ್ಟಾರೆ ರಾಮನ ವ್ಯಕ್ತಿತ್ವ ಹೇಗಿತ್ತು ಅನ್ನೋದರ ಒಂದು ಪರಿಚಯದಿಂದ ಅಯೋಧ್ಯ ಕಾಂಡ ಪ್ರಾರಂಭವಾಗ್ತಿದೆ. ಅಯೋಧ್ಯ ಕಾಂಡದಲ್ಲಿ
ರಾಮನಿಗೆ ಎರಡನೇ ಪಯಣವನ್ನು, ಅಂದರೆ ಅಯೋಧ್ಯವನ್ನು ತೊರೆದು ಎರಡನೇ ಪಯಣ 14 ವರ್ಷದ ಪಯಣವನ್ನು ಮಾಡಬೇಕಾಗ್ತಿದೆ. ದಂಡಕಾರಣ್ಯದಲ್ಲಿ ಅವರು ವಾಸಿಸಬೇಕಾಗ್ತಿದೆ. ಇಂತಹ ಒಂದು ಪರಿಸ್ಥಿತಿ ಬಂದದ್ದು ಮತ್ತು ಉದ್ದಕ್ಕೂ ಈ ಅಯೋಧ್ಯಕಾಂಡ ಮುಗಿಯುವವರೆಗೆ ಅವರು ಎದುರಿಸಿದಂಥ ಕಷ್ಟಗಳನ್ನು, ಅನುಭವಗಳನ್ನು ಇಲ್ಲಿ ಸವಿಸ್ತಾರವಾಗಿ ವಿವರಿಸಲಾಗಿದೆ. ಒಟ್ಟಿನಲ್ಲಿ ಅಯೋಧ್ಯಕಾಂಡ ಏನಿದೆಯಲ್ಲ ಅದು ಒಂದು ವಿಶ್ವದ ಜ್ಞಾನದ ಭಂಡಾರ. ವಾಲ್ಮೀಕಿಯವರು ಒಂದು ಕಡೆ ಹೇಳ್ತಾರೆ, ಈ ಜ್ಞಾನ ಇದೆಯಲ್ಲ, ಜ್ಞಾನದ ಬಂದು ಬೆಳೆದಾಗ ಅದರದ್ದು ಜ್ಞಾನದಕ್ಕೆ 4 ಶಾಖೆಗಳಂತ ಹೇಳ್ತಾರೆ. ಹ್ಯಾಂಗೆ ನಾವು ಯೂನಿವರ್ಸಿಟಿಗಳಲ್ಲಿ ನಾವು ಫ್ಯಾಕಲ್ಟಿಗಳನ್ನು ನೋಡ್ತೇವೆ, ವಿಭಾಗಗಳನ್ನು ನೋಡ್ತೀವಿ, ಹಾಗೆ ಅವರು ಪ್ರಮುಖ 4 ಶಾಖೆಗಳ ಬಗ್ಗೆ ಹೇಳ್ತಾರೆ. ಒಂದು ವೇದಗಳ ಬಗ್ಗೆ ಹೇಳ್ತಾರೆ, ಎರಡನೇದ್ದು ರಾಜಕೀಯ ಶಾಸ್ತ್ರ ಬಗ್ಗೆ ಹೇಳ್ತಾರೆ, ಮೂರನೇದ್ದು ಅರ್ಥಶಾಸ್ತ್ರ ಬಗ್ಗೆ ಹೇಳ್ತಾರೆ, ನಾಲ್ಕನೇದ್ದು ಇವುಗಳನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗಲಿಕ್ಕೆ ಅಲ್ಲಿ ನೈತಿಕ ನೀತಿಗಳು ಬೇಕಾಗ್ತವೆ, ಅಲ್ಲಿ ನೈತಿಕ ನಿಯಮಗಳು ಬೇಕಾಗ್ತವೆ. ಅದಕ್ಕೆ ಅಲ್ಲಿ ಆಧ್ಯಾತ್ಮಿಕ ಮಾರಲ್ ಸೈನ್ಸನ್ನು ಅಲ್ಲಿ ಅಳವಡಿಸ್ತಾರೆ. ಒಟ್ಟಿನಲ್ಲಿ ನಾವು ಜ್ಞಾನದಲ್ಲಿ 4 ಶಾಖೆಗಳಿರೋದನ್ನು ವಾಲ್ಮೀಕಿಯವರ ಮೂಲಕ ತಿಳಿದುಕೊಳ್ತೇವೆ. ಈ 4 ಶಾಖೆಗಳ ಜ್ಞಾನವನ್ನು ವಾಲ್ಮೀಕಿಯವರು ತಮ್ಮ ರಾಮಾಯಣದುದ್ದಕ್ಕೂ ಧಾರೆ ಎರೆದು ಕೊಟ್ಟಿರುವರು. ಇಲ್ಲಿ ಅಯೋಧ್ಯಕಾಂಡ ಏನು ಪ್ರಾರಂಭ ಆಗ್ತಿದೆ, ಅದರ ಪ್ರಾರಂಭದ ಮೊದಲೇ ಸರ್ಗವೇ ರಾಮನ ವ್ಯಕ್ತಿತ್ವದ ಪರಿಚಯ. ಅದನ್ನೇ ವಾಲ್ಮೀಕಿಯವರು ಈ ರೀತಿಯಾಗಿ ಬರೀತಾರೆ. ಒಂದೇ ದೇಹದ 4 ಕೈಗಳಂತಿದ್ದ ತನ್ನ ಸರ್ವಶ್ರೇಷ್ಠ ಮಕ್ಕಳಿಗೆ ಸಮನಾಗಿದ್ದ ದಶರಥನಿಗೆ 4 ಜನ ಪುತ್ರರು, ಮಕ್ಕಳು ಎಲ್ಲ ದೊಡ್ಡವರಾಗಿರ್ತಾರೆ. ಆದರೆ ಅವರ ಪ್ರೀತಿ ಎಲ್ಲ ಮಕ್ಕಳಿಗೂ ಸಮನಾಗಿ ಹಂಚಿರ್ತದೆ. ಇಲ್ಲಿ ನೋಡಿ ಎಷ್ಟು ಮಹತ್ವದ ಇದು. ಎಷ್ಟು ಜನ ಮಕ್ಕಳಿರ್ತಾರಲ್ಲ, ತಂದೆ ತಾಯಿ ಪ್ರೀತಿ ಎಲ್ಲರಿಗೂ ಸಮನಾಗಿ ಹಂಚಬೇಕು. ಒಂದು ವೇಳೆ ಹಂಚುವಲ್ಲಿ ಏನಾದರೂ ತಾರತಮ್ಯ ಆಯಿತು, ಹಿರಿ ಮಗನಿಗೆ ಪ್ರೀತಿ ಮಾಡೋದು, ನಡುವಿನ ಮಗನಿಗೆ ನಿಗ್ಲೆಕ್ಟ್ ಮಾಡೋದು, ಅಥವಾ ಸಣ್ಣ ಮಗನಿಗೆ ನಿಗ್ಲೆಕ್ಟ್ ಮಾಡೋದು, ಇಂಥದ್ದು ಏನಾದರೂ ಮಕ್ಕಳಲ್ಲಿ ಏನಪ್ಪ ಒಬ್ಬನಿಗೆ ನನ್ನ ತಂದೆ ತಾಯಿ ಪ್ರೀತಿ ಮಾಡ್ತಾರೆ, ನಮಗೆ ಮಾಡುವಲ್ಲ ಅಂತ ಒಂದು ಭಾವನೆ ಬರ್ತಂದ್ರೆ ಅವರು ದಾರಿ ತಪ್ಪುವ ಸಂಭವಿತೆಗಳು ಭಾಳ ಇರ್ತಾವೆ. ಅದಕ್ಕಿಲ್ಲಿ ವಾಲ್ಮೀಕಿಯವರು ಈ ಶ್ಲೋಕದ ಮೂಲಕ ಏನು ಹೇಳ್ತಾರಂದರೆ, ತಂದೆ ತಾಯಿಗಳೇನಿದೆಯಲ್ಲ ತಮ್ಮ ಪ್ರೀತಿಯನ್ನು, ತಮ್ಮ ವಿಶ್ವಾಸವನ್ನು ತಮ್ಮೆಲ್ಲ ಮಕ್ಕಳಲ್ಲಿ ಸಮನಾಗಿ ಹಂಚಿಕೊಳ್ಳಬೇಕು. ಅದೇ ರೀತಿ ದಶರಥರು ಕೂಡ ಈ 4 ಗಂಡು ಮಕ್ಕಳಲ್ಲಿ ಸಮನಾದ ಪ್ರೀತಿಯನ್ನು ಹೊಂದಿದ್ರು. ಸಹೋದರರಲ್ಲಿ ಮಹಾತೇಜಿ ರಾಮ ದಶರಥರ ಆನಂದದ ಮೂಲ. ಇದರ ಮಧ್ಯೆಯೂ ಅವು ಯಾವುದೂ ಮಕ್ಕಳಲ್ಲಿ ಭೇದ ಭಾವ ಮಾಡಿದ್ದಿಲ್ಲ. 4 ಮಕ್ಕಳನ್ನು ಸಮನಾಗಿ ಪ್ರೀತಿಸುತ್ತಿದ್ದರವರು. ಆದರೆ ಅದರ ಮಧ್ಯೆಯೂ ಅವರಿಗೆ ಅತಿ ಆನಂದ ಕೊಡುವಂಥ ಪುತ್ರ ಯಾರಾಗಿದ್ದರಂದ್ರೆ ರಾಮ. ಅವರಿಗೆ ರಾಮನ ಕಂಡ್ರನ ಮನಸ್ಸಿನಲ್ಲಿ ಏನೋ ಒಂದು ಉಲ್ಲಾಸ ಅನಿಸ್ತಿತ್ತು. ರಾಮನ ಬಗ್ಗೆ ಬಹಳಷ್ಟು ಒಂದು ಪ್ರೀತಿ ಉಕ್ಕರಿದು ಬರ್ತಿತ್ತು. ಆದರೆ ರಾಮನ ಕಂಡು ಉಲ್ಲಾಸ ಬರುವುದರಿಂದ, ಪ್ರೀತಿ ಬರುವುದರಿಂದ ಇದರ ಅರ್ಥ ರಾಮನಿಗೆ ಹೆಚ್ಚು ಪ್ರೀತಿ ಮಾಡಿ ಉಳಿದವರನ್ನು ಅವರು ನಿರ್ಲಕ್ಷಿಸಿತು ಅಂತ ಅಲ್ಲ. ರಾಮನಿಗೆ ಹೆಚ್ಚು ಪ್ರೀತಿ ಕೊಟ್ಟು ಉಳಿದವರಿಗೆ ಕಡಿಮೆ ಪ್ರೀತಿ ಕೊಟ್ಟು ಈ ಅರ್ಥ ಅಲ್ಲ. ಇವು ಎಲ್ಲರಿಗೂ ಸಮನಾಗಿ ಪ್ರೀತಿಯನ್ನು ಹಂಚಿದರೂ ಕೂಡ ರಾಮನ ಕಂಡ್ರೆ ದಶರಥರಿಗೆ ಎಷ್ಟೋ ಒಂದು ಸಂತೋಷ ಆಗ್ತಿದ್ದು. ಅಂದರೆ ದಶರಥರ ಸಂತೋಷದ ಮೂಲವೇ ರಾಮ ಆಗಿದ್ದರು. ರಾಮನ ಅದಿತಿ ಇಂದ್ರನ ಪ್ರೀತಿಸಿದಂತೆ ಪ್ರೀತಿಸಿದಳು ರಾಮನ ತಾಯಿ ಕೌಶಲ್ಯ. ಇಲ್ಲಿ ಗಂಡ ಹೆಂಡರ ಪ್ರೀತಿನೂ ಬರ್ತದೆ. ದಶರಥರು ಏನು ಮಾಡ್ತಾರಂದ್ರೆ, ಅವರಿಗೆ 250 ಜನ ಪತ್ನಿಯರು. 3 ಪತ್ನಿಯರೇನಿದ್ರಲ್ಲ ಅವ್ರು ಪ್ರಮುಖ. ಧರ್ಮ ಪತ್ನಿ ಅಂದ್ರೆ ಯಾರಂದರೆ ಕೌಶಲ್ಯ, ಪಟ್ಟದ ರಾಣಿ ಅಂತ ಕರೀತಿದ್ರು. 2ನೇದವಳು ಕೈಕೇಯಿ, 3ನೇದವಳು ಸುಮಿತ್ರ. ಇಲ್ಲಿ ತನ್ನ ಪತ್ನಿಯರ ಮಧ್ಯೆಯೂ ಕೂಡ ಅವನು ಯಾವುದೇ ತಾರತಮ್ಯವನ್ನು ಮಾಡುತ್ತಿದ್ದಿಲ್ಲ. ರೂಪ ವೀರತ್ವದಲ್ಲಿ ಅಪ್ರತಿಮ ರಾಮಗುಣದಲ್ಲಿ ಭೂಮಂಡಲದಲ್ಲಿಯೇ ಅತೌಲ್ನಿಕ ದಶರಥ. ಇಲ್ಲಿ ನೋಡಿ, ಭೂಮಂಡಲದಲ್ಲಿ ಇಡೀ
ಭೂಮಿಯಲ್ಲಿನೇ ಉತ್ತಮ ಗುಣಗಳನ್ನು ಹೊಂದಿದಂತಹ ಗುಣಗಳ ರಾಶಿ ದಶರಥ. ಆ ದಶರಥನ ಕೂಡ ಮೀರುವಂತಹ ಗುಣಗಳನ್ನು ರಾಮ ಹೊಂದಿದ್ದನು. ಇಡೀ ಭೂಮಂಡಲದಲ್ಲಿಯೇ ರಾಮನಿಗೆ ಹೋಲಿಕೆ ಅಥವಾ ಯಾವುದೇ ವ್ಯಕ್ತಿ ರಾಮನಿಗೆ ಹೋಲಿಸಲಿಕ್ಕೆ ಸಾಧ್ಯ ಅಂದರೆ ಅವ ಅದ್ವಿತೀಯನಿದ್ದ. ಯಾವ ಹೋಲಿಕೆಯನ್ನು ಹೊಂದದಂತಹ ವ್ಯಕ್ತಿತ್ವವನ್ನು ರಾಮನು ಹೊಂದಿದ್ದ. ಪರರ ಕಠೋರ ಉಕ್ತಿಗೆ ಸ್ಪಂದಿಸದ. ಇಲ್ಲಿ ನೋಡಿ, ರಾಮನ ಗುಣಗಳನ್ನು ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳ್ತಾರೆ. ತಂದೆಯನ್ನು ಗುಣಗಳಲ್ಲಿ ಮತ್ತು ಶೂರತ್ವದಲ್ಲಿ ಪ್ರತಿಯೊಂದು ವಿದ್ಯೆಯಲ್ಲಿಯೂ ತಂದೆಯನ್ನು ಮೀರಿಸುವಂತಹ ಕ್ಷಮತೆಯನ್ನು ರಾಮ ಹೊಂದಿದ್ದ. ಅಂತಹ ರಾಮನ ವ್ಯಕ್ತಿತ್ವವನ್ನು ಈ ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳಲು ಪ್ರಾರಂಭ ಮಾಡ್ತಾರೆ. ಪರರ ಕಠೋರ ಉಕ್ತಿಗೆ ಸ್ಪಂದಿಸದ ಸದಾ ಶಾಂತಚಿತ್ತ ಮೃದುಭಾಷಿ ರಾಮ. ರಾಮನಿಗೆ ಯಾರಾದರೂ ಅಣಕದ ಮಾತುಗಳನ್ನು ಮಾತಾಡಿದ್ರೆ, ಬಿರುಸಿನ ಮಾತುಗಳನ್ನು ಮಾತಾಡಿದ್ರೆ ಅದನ್ನು ಅವನು ಎಂದೂ ಸಿಟ್ಟಿನಿಂದ ಪ್ರತಿಕ್ರಿಯೆ ನೀಡುತ್ತಿದ್ದಿಲ್ಲ. ಅದನ್ನೇನು ಮಾಡ್ತಿದ್ರು ಅಂದರೆ ಅವರು ಶಾಂತ ಚಿತ್ತದಿಂದ ಸ್ವೀಕಾರ ಮಾಡ್ತಿದ್ರು. ಯಾರಿಗೂ ಮನಸ್ಸು ನೋಯಿಸುವಂಥದ್ದು, ಯಾರೇ ಇವರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಿದರೂ ಕೂಡ ಅದಕ್ಕೆ ಪ್ರತಿಯಾಗಿ ಅವರಿಗೆ ಯಾವುದೇ ಕೆಟ್ಟ ಮಾತುಗಳನ್ನು ಆಡುತ್ತಿದ್ದಿಲ್ಲ. ಸಮಚಿತ್ತದಿಂದ. ಸಮಚಿತ್ತ ಅಂದರೆ ಏನಂದ್ರೆ, ತಮಗೆ ಹಿಂದೆ ಹೇಳೇನೆ, ಸತ್ಯ ಅಸತ್ಯ, ಹಗಲು ರಾತ್ರಿ, ಸುಖ ದುಃಖ ಇವೇನು ಬರ್ತಾವಲ್ಲ, ಪರ್ಯಾಯ ಪದಗಳೇನು ಬರ್ತಾವಲ್ಲ, ಇವುಗಳಲ್ಲಿ ಯಾವುದೇ ವ್ಯತ್ಯಾಸವನ್ನು ನಾವು ಮನಸ್ಸಿಗೆ ಹಚ್ಕೊಳ್ಳೋಂಗಿಲ್ಲ. ಅಂದರೆ ಉದಾಸೀನತೆಯನ್ನು ಹೊಂದಿರಬೇಕು. ಆ ಉದಾಸೀನತೆಯನ್ನು ಹೊಂದಿದ ಮನಸ್ಸಿಗೆ ಮಾತ್ರ ಶಾಂತಚಿತ್ತ ಅಂತ ಕರೀತಾರೆ. ರಾಮನು ಶಾಂತಚಿತ್ತವನ್ನು ಹೊಂದಿದ್ದ. ಯಾರು ಬೇದ್ರೂ ಅಷ್ಟೇ, ಯಾರು ಹೊಗಳಿದ್ರು ಅಷ್ಟೇ, ಹೊಗಳಿಕೆಯಿಂದನೂ ಅವನು ಹಿಗ್ಗಲಿಲ್ಲ, ತೆಗಳಿಕೆಯಿಂದನೂ ಅವನು ಕುಗ್ಗಲಿಲ್ಲ. ಅವನ್ನ ಅಷ್ಟೇ ಬಿಟ್ಟು ಬಿಡ್ತಿದ್ದ. ಯಾರಿಗೂ ಪ್ರತಿಯಾಗಿ ಅವರ ಮನಸ್ಸು ನೋಯಿಸುವಂಥ ಮಾತುಗಳನ್ನು ರಾಮ ಚಟುವಟಿಕೆಗಳನ್ನು ಮಾಡುತ್ತಿದ್ದಿಲ್ಲ. ಮುಂದುವರೆದ ವಾಲ್ಮೀಕಿಯವರು ಹೇಳ್ತಾರೆ, ಪರರ ಕಠೋರ ಉಕ್ತಿಗೆ ಸ್ಪಂದಿಸದ ಸದಾ ಶಾಂತಚಿತ್ತ ಮೃದುಭಾಷಿ ರಾಮ. ರಾಮನು ಬಳಸುವಂಥ ಭಾಷೆ ಭಾಳ ಮೃದು. ಈಗ ನಾವೆಲ್ಲ ನೋಡ್ತಿರ್ತೇವೆ. ಈ ಉದಾಹರಣೆಗೆ ಎಲ್ಲಿ ಒಂದು ಸಂಸದ ಇದು ನಮ್ಮ ವಿಧಾನಸಭಾ ಕಾರ್ಯಾಲಯಗಳು ಎಲ್ಲೆಲ್ಲೋ ಅಥವಾ ಗುಡಿಗುಂಡಾರಗಳು ಮಠಗಳು ಎಲ್ಲೆಲ್ಲೋ ಏನಿರಬೇಕಾಗಿತ್ತಂದರೆ ಒಂದು ಮೃದು ಭಾಷೆಯ ತಾಣವಾಗಿರಬೇಕಾಗಿತ್ತವೆಲ್ಲ. ಭಾಷೆ ವ್ಯವಹರಿಸುವಲ್ಲಿ ಬಹಳ ಮೃದುತ್ವ ಇರಬೇಕಾಗಿತ್ತು. ಆದರೆ ಇವತ್ತು ನಾವು ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಮೃದುತ್ವವನ್ನು, ಮೃದು ಭಾಷೆ ಬಳಸುವುದನ್ನು ಕಾಣುವುದಿಲ್ಲ. ತಾವು ನಿತ್ಯ ನೋಡ್ತೀರಿ, ಅಸೆಂಬ್ಲಿದಾಗ ಮಾತಾಡೋ ಕಾಲಕ್ಕೆ ಏನೇನೋ ಶಬ್ದಗಳನ್ನು ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಂತಾರೆ, ಅದನ್ನಂತಾರೆ. ಮನಸ್ಸಿಗೆ ಬಂದದ ಏನಿದೆ ಹೊಲಸ ಶಬ್ದಗಳನ್ನು, ಹೊಲಸ ಭಾಷೆಯನ್ನು ಉಪಯೋಗ ಮಾಡೋದನ್ನು ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಪವಿತ್ರ ಸ್ಥಳಗಳು ಅನ್ನಿಸಿಕೊಂಡಂಥ ಮಠಗಳಲ್ಲಿಯೂ ಕೂಡ ಇರುವಂಥ ಸ್ವಾಮಿಗಳಾಗಿರ್ಬೋದು, ಅಲ್ಲಿ ಇರುವಂಥ ಜನ ಆಗಿರ್ಬೋದು, ಅವರು ಯಾರಿಗೂ ಮೃದು ಭಾಷೆ ಗೊತ್ತಿರುವುದಿಲ್ಲ. ಅವರು ಎಲ್ಲನೂ ಎಂಥವಂದರೆ ಒಂದು ಅಶ್ಲೀಲ ಶಬ್ದಗಳನ್ನು, ಒಂದು ಕೆಟ್ಟ ಪದಗಳನ್ನು ಬಳಸುವ ಪರಂಪರೆಯನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಆದರೆ ತ್ರೇತಾಯುಗದಲ್ಲಿ ವಿಶೇಷವಾಗಿ ರಾಮನ ವಿಷಯ ಬಂದಾಗ ಅಲ್ಲಿ ಬಳಸುವಂಥ ಭಾಷೆ ಬಹಳ ಮೃದುವಾಗಿತ್ತು. ಮೃದು ಭಾಷೆ ಅಂದರೆ ನಾವು ಬಳಸುವಂತಹ ಮಾತುಗಳಿಂದ, ನಾವು ಬಳಸುವಂಥ ಶಬ್ದಗಳಿಂದ ಯಾರಿಗೂ ದುಃಖ ಆಗಿರಬಾರ್ದು. ಅಂತಹ ಒಂದು ಭಾಷೆಯನ್ನು ಮೃದು ಭಾಷೆ ಅಂತ ಕರೀತಾರೆ. ಅದಕ್ಕೆ ವಾಲ್ಮೀಕಿಯವರು ಇಲ್ಲಿ ಹೇಳ್ತಾರೆ, ರಾಮನು ಮೃದು ಭಾಷೆಯಾಗಿದ್ದ. ಇನ್ನು ಮುಂದೆ ಅವರ ವ್ಯಕ್ತಿತ್ವ ಹೀಗೆ ಮುಂದುವರಿತಿದೆ. ಅದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.